ನಮಸ್ಕಾರ, ವೆಲ್ಕಮ್ ಟು ಕ್ವಿಜ್ ಫಾರ್ ಕನ್ನಡಿಗ. ಈಗ ಮೊದಲನೆಯ ಪ್ರಶ್ನೆ. ಅಯೋಧ್ಯೆ ರಾಮ ಮಂದಿರದ ಒಟ್ಟು ವಿಸ್ತೀರ್ಣವು ಎಷ್ಟು? ಎ 2.7 ಎಕರೆ, ಬಿ 22 ಎಕರೆ, ಸಿ 24 ಎಕರೆ, ಡಿ 16 ಎಕರೆ. ಸರಿಯಾದ ಉತ್ತರ ಆಪ್ಷನ್ ಎ 2.7 ಎಕರೆ. ಮುಂದಿನ ಪ್ರಶ್ನೆ. ರಾಮ ಮಂದಿರ ಕಟ್ಟಡ ಎಷ್ಟು ವರ್ಷಗಳ ಜೀವಿತಾವಧಿಯನ್ನ ಹೊಂದಿದೆ? ಎ 1000 ವರ್ಷ, ಬಿ 1300 ವರ್ಷ, ಸಿ 700 ವರ್ಷ, ಡಿ 2000 ವರ್ಷ. ಗೆಳೆಯರೇ, ಸರಿಯಾದ ಉತ್ತರ ಆಪ್ಷನ್ ಎ 1000 ವರ್ಷ. ಈಗ ಕಟ್ಟುತ್ತಿರುವ ರಾಮ ಮಂದಿರ ಕಟ್ಟಡ 1000 ವರ್ಷಗಳ ಜೀವಿತಾವಧಿಯನ್ನ ಹೊಂದಿದೆ. ಮುಂದಿನ ಪ್ರಶ್ನೆ. ಅಯೋಧ್ಯ ನಗರದ ಸರಾಸರಿ ವಿಸ್ತೀರ್ಣವು ಎಷ್ಟು? ಎ 2522 ಕಿಲೋಮೀಟರ್, ಬಿ 5345 ಕಿಲೋಮೀಟರ್, ಸಿ 1230 ಕಿಲೋಮೀಟರ್, ಡಿ 4650 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 2522 ಕಿಲೋಮೀಟರ್. ಮುಂದಿನ ಪ್ರಶ್ನೆ. ವೇದದಲ್ಲಿ ಭಾರತದ ಯಾವ ನಗರವನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ? ಎ ಮಥುರಾ, ಬಿ ಹರಿದ್ವಾರ, ಸಿ ಅಯೋಧ್ಯೆ, ಡಿ ಉಜ್ಜಯಿನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಧ್ಯೆ. ಗೆಳೆಯರೇ, ಅಥರ್ವ ವೇದದಲ್ಲಿ ಅಯೋಧ್ಯ ನಗರವನ್ನ ದೇವನಗರ ಎಂದು ಕರೆಯಲಾಗುತ್ತದೆ. ಈ ನಗರವನ್ನು ಸ್ವರ್ಗಕ್ಕೆ ಹೋಲಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ಅಯೋಧ್ಯ ನಗರದ ಪ್ರಾಚೀನ ಹೆಸರು ಯಾವುದು? ಎ ಜಂಬೂ ದ್ವೀಪೆ, ಬಿ ಸಾಕೇತ್, ಸಿ ವಾತಾಪಿ, ಡಿ ಭರತಖಂಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕೇತ್. ಹಲವು ವರ್ಷಗಳ ಕಾಲ ರಘುವಂಶಿರಾಜರ ರಾಜಧಾನಿಯಾಗಿದ್ದ ಅಯೋಧ್ಯ ನಗರದ ಪ್ರಾಚೀನ ಹೆಸರು ಸಾಕೇತ್ ಆಗಿದೆ. ಮುಂದಿನ ಪ್ರಶ್ನೆ. ಅಯೋಧ್ಯೆಯನ್ನು ಆಳಿದ ರಾಜನು ಯಾರು? ಎ ಮೌರ್ಯ, ಬಿ ದಶರಥ, ಸಿ ಮನು, ಡಿ ರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ದಶರಥ. ಗೆಳೆಯರೇ, ಅಯೋಧ್ಯೆಯನ್ನು ಆಳಿದ ರಾಜ ದಶರಥ. ಇವನು ಅಯೋಧ್ಯೆಯ 63ನೆಯ ಆಡಳಿತಗಾರ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ. ಅಯೋಧ್ಯೆಯ ಮೇಲೆ ದಾಳಿ ಮಾಡಿ ಮಸೀದಿಯನ್ನು ನಿರ್ಮಿಸಿದವನು ಯಾರು? ಎ ಸೈಯದ್ ಅಲಿ, ಬಿ ಮೊಹಮ್ಮದ್ ಗಜ್ನಿ, ಸಿ ಬಾಬರ್, ಡಿ ಕನೌಜ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬರ್. ಕ್ರಿಸ್ತ ಶಕ 1526ರಲ್ಲಿ ಬಾಬರ್ ಕಮಾಂಡರ್ ಅಯೋಧ್ಯೆಯ ಮೇಲೆ ದಾಳಿ ಮಾಡಿ 1528ರಲ್ಲಿ ಮಸೀದಿಯನ್ನ ನಿರ್ಮಿಸಿದ್ದನು. ಮುಂದಿನ ಪ್ರಶ್ನೆ. ಅಯೋಧ್ಯೆ ನಗರ ಯಾವ ನದಿಯ ದಂಡೆಯಲ್ಲಿದೆ? ಎ ಬ್ರಹ್ಮಪುತ್ರ, ಬಿ ನರ್ಮದಾ ನದಿ, ಸಿ ಗಂಗಾ ನದಿ, ಡಿ ಸರಯೂ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಯೂ ನದಿ. ಅಯೋಧ್ಯ ನಗರ ಸರಯೂ ನದಿಯ ಪೂರ್ವ ದಂಡೆಯಲ್ಲಿ ಇದೆ. ಮುಂದಿನ ಪ್ರಶ್ನೆ. ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಹಣ ಖರ್ಚಾಗಿದೆ? ಎ 26,000 ಕೋಟಿ, ಬಿ 19,000 ಕೋಟಿ, ಸಿ 21,000 ಕೋಟಿ, ಡಿ 7,000 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಡಿ 7,000 ಕೋಟಿ. ಗೆಳೆಯರೇ, ರಾಮ ಮಂದಿರದ ನಿರ್ಮಾಣಕ್ಕೆ
ಬರೋಬ್ಬರಿ 7,000 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಲಾಗಿದೆ. ಆದರೆ ನಿಖರವಾದ ಮಾಹಿತಿಯನ್ನ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ. ಮುಂದಿನ ಪ್ರಶ್ನೆ, ಅಯೋಧ್ಯೆಯಲ್ಲಿರುವ ಬಾಬರಿ ಮಸೀದಿಯನ್ನ ಯಾವಾಗ ಕೆಡವಲಾಯಿತು? ಎ. ಜನವರಿ 2015, ಬಿ. ಡಿಸೆಂಬರ್ 2010, ಸಿ. ಅಕ್ಟೋಬರ್ 2018, ಡಿ. ಮಾರ್ಚ್ 2013. ಸರಿಯಾದ ಉತ್ತರ ಆಪ್ಷನ್ ಬಿ, ಡಿಸೆಂಬರ್ 2010. ಮುಂದಿನ ಪ್ರಶ್ನೆ, ಯಾವ ಕಂಪನಿ ರಾಮ ಮಂದಿರವನ್ನು ನಿರ್ಮಿಸುತ್ತಿದೆ? ಎ. ಟಾಟಾ ಕಂಪನಿ, ಬಿ. ಶೋಭಾ ಗ್ರೂಪ್, ಸಿ. L&T ಕಂಪನಿ, ಡಿ. ಲೋಧಾ ಗ್ರೂಪ್. ಸರಿಯಾದ ಉತ್ತರ ಆಪ್ಷನ್ ಸಿ, L&T ಕಂಪನಿ. ಗೆಳೆಯರೇ, L&T ಕಂಪನಿ ರಾಮ ಮಂದಿರವನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಸ್ನೇಹಿತರೆ, ನಮ್ಮ ಚಾನಲ್ ಅನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಹಕಾರ ನೀಡಿ. ಧನ್ಯವಾದಗಳು.